ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶಿತಾ ಶೆಟ್ಟಿ ವ್ಲಾಗ್ಸ್. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಬುಧವಾರ ನೈಟಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ ತುಂಬ ಕೆಲಸ ಇರೋದ್ರಿಂದ ನಾನು ನೈಟೇನೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನಮ್ಮ ಮನೇಲಿ ಹಸು ಇರೋದ್ರಿಂದ ಅವಳಿಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಸ್ತಾ ಇದ್ವಿ. ನಾವು ಇವಳಿಗೆ ಸೋನು ಅಂತ ಹೆಸರಿಕ್ಕಿದ್ದೀವಿ. ಇವಳೊಬ್ಬಳೇ ನಮ್ಮ ಮನೇಲಿ ಇರೋದು. ಸೊ ಸಂಕ್ರಾಂತಿ ಹಬ್ಬ ಅಂದ್ರೇ ಹಸುಗಳಿಗೆಲ್ಲ ಅಲಂಕಾರ ಮಾಡಿ ಅವ್ರನ್ನ ಬೆಂಕಿಲಿ ಕಿಚಾಯಿಸೋದಲ್ವ. ಸೊ ಅದಕ್ಕೋಸ್ಕರ ಅವಳಿಗೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಸ್ತಾ ಇದ್ವಿ. ತುಂಬ ಚೆಂದ ಅವಳು, ಅಷ್ಟು ಏನು ಹಠ ಮಾಡಲ್ಲ, ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸ್ಕೊತಾಳೆ. ಇವ್ರು ನಮ್ಮ ಯಜಮಾನರು ಮತ್ತು ನಮ್ಮ ಅತ್ತೆ ಸ್ನಾನ ಮಾಡಿಸ್ತಾಯಿದ್ರು ಅವಳಿಗೆ. ಸೊ ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಿದ್ದೆ. ಹೊಸ್ಲನ್ನ ಮಹಾಲಕ್ಷ್ಮಿಯ ವಾಸಸ್ಥಾನ ಅಂತಲೇ ಕರಿತೀವಿ ಅಲ್ವಾ. ಸೊ ಹಬ್ಬದಂದು ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡೋದ್ರಿಂದ ಲಕ್ಷ್ಮಿಯು ಮನೆಗೆ ಬಂದು ಐಶ್ವರ್ಯ ಮತ್ತು ಸಮೃದ್ಧಿನ ಹೆಚ್ಚಿಸ್ತೀವಿ ಅಂತ ಎಲ್ಲ ಹೇಳ್ತಾರೆ. ಸೊ ನಾನು ಯಾವುದೇ ಸಂಪ್ರದಾಯನ ನಂಬೋಕ್ಕಿಂತ ಮುಂಚೆ ನಾನು ಸೈಂಟಿಫಿಕ್ಕಾಗಿ ನಾನು ಥಿಂಕ್ ಮಾಡೇ ಮಾಡ್ತೀನಿ, ಅದರಲ್ಲಿ ಏನಿದೆ ರೀಸನು ಅಂತ ಹುಡುಕ್ತೀನಿ. ಸೊ ಹೊಸ್ಲನ್ನ ನಾವೆಲ್ಲರೂ ಮರದಿಂದನೇ ಮಾಡೋದ್ರಿಂದ ಅರ್ಶಿನ ಹಚ್ಚೋದ್ರಿಂದ ಅದರಲ್ಲಿರೋ ತೇವಾಂಶಗೂ ಹಾಳಾಗದಂತೆ ಅದು ನೋಡ್ಕೊಳ್ಳುತ್ತೆ ಮತ್ತು ಯಾವುದೇ ರೀತಿಯ ಗೆದ್ಲು ಹಿಡಿಯದಂತೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ರೀಸನ್ ಹೇಳಬೇಕಂದ್ರೆ ಅರ್ಶಿನದಲ್ಲಿ ಆಂಟಿಸೆಪ್ಟಿಕ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಅಂಶ ಇರೋದ್ರಿಂದ ಯಾವುದೇ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾನು ಮನೆಗೆ ಪ್ರವೇಶಿಸಿದಂತೆ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಚ್ತೀವಿ. ಮತ್ತು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡೋದ್ರಿಂದ ಮನೆಗೂ ಲಕ್ಷಣವಾಗಿ ಕಾಣಿಸುತ್ತೆ ಮತ್ತು ಒಳ್ಳೆ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಹಬ್ಬದ ವಾತಾವರಣ ಎಲ್ಲ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹಸುನೆಲ್ಲ ತೊಳೆದಾದ್ಮೇಲೆ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಕೊಟ್ಟಿಗೆಲು ಅವತ್ತು ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ಸೊ ಅಲ್ಲೊಂದು ಚಿಕ್ಕದಾದ ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದಾದಮೇಲೆ ಇನ್ನೇನು ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕಿತ್ತು. ಅದಕ್ಕೋಸ್ಕರ ಫಸ್ಟು ಒಲೆನ ನಾನು ಪೂಜೆ ಮಾಡಿಕೊಂಡೆ. ಇದಾದಮೇಲೆ ಫಸ್ಟು ನಮ್ಮ ಮನೇಲಿ ಏನಿಲ್ಲ ಅಂದರೂ ಕಾಫಿ ಬೇಕು ಎಲ್ಲರಿಗೂ. ಅದಕ್ಕೋಸ್ಕರ ಫಸ್ಟು ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಾಲು ಕಾಯಿಸೋಕ್ಕಿಟ್ಟೆ. ನಾನು ತುಂಬ ಕಡೆ ನೋಡಿದ್ದೀನಿ, ಹಾಲಿನ ಪ್ಯಾಕೆಟ್ನ ಫುಲ್ ಕಟ್ ಮಾಡಿಬಿಡ್ತೀರ. ಸೊ ಆ ಸಣ್ಣ ಪೀಸ್ಗಳು ಮಣ್ಣಲ್ಲಿ ಅದು ಕರ್ಗೋಗಲ್ಲ ಮತ್ತು ಅದನ್ನು ಮತ್ತೆ ನಾವು ರೀಯೂಸ್ ಕೂಡ ಮಾಡೋಕ್ಕಾಗದೇ ಇರೋದ್ರಿಂದ ಅದು ನಾವು ಜಾಸ್ತಿ ಪರಿಸರ ಮಾಲಿನ್ಯ ಮಾಡ್ತಾಯಿದ್ದೀವಿ ಅಂತ ಆಗುತ್ತೆ. ಸೊ ಗೃಹಿಣಿಗಳಾದ ನಾವೇ ಇದನ್ನು ಫಸ್ಟು ತಿಳ್ಕೊಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಯಾರೇ ಆದರೂ ಅದರಲ್ಲೇ ಚಿಕ್ಕಗೆ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿನ ಬೇಯಿಸ್ಕೊತಿದ್ದೆ. ಇದ್ರ ಜೊತೆ ನಾವು ತುಂಬೆ ಗಿಡ ಮತ್ತು ನಾಯಿ ತುಳಸಿ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ತಾಯಿದ್ವಿ. ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಇವಾಗ ಚಳಿಗಾಲ ಇರೋದ್ರಿಂದ ಶೀತ, ಕೆಮ್ಮು, ಉಸಿರಾಟ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದನ್ನು ಯೂಸ್ ಮಾಡೋದ್ರಿಂದ ಅವು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಕಫಗೆ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಅದನ್ನು ಒಂದು ಕಡೆ ಬೇಯಕ್ಕಿಟ್ಟು ನಾನು ನಾರ್ಮಲ್ ನಾಷ್ಟ ಮಾಡ್ಕೊಳ್ಳೋಣ ಮತ್ತು ಇನ್ನೇನು ಪೊಂಗಲ್ ರೆಡಿ ಮಾಡಬೇಕು. ಸೊ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ನಾನು ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಅಕ್ಕಿನ ಮತ್ತು ಹೆಸರು ಬೇಳೆನ ತೊಳ್ಕೊಂಡು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಖಾರ ಪೊಂಗಲ್ಲು. ಅದಕ್ಕೋಸ್ಕರ ಈಸಿ ಆಗುತ್ತೆ ಅಂತ ನಾನು ಖಾರ ಪೊಂಗಲ್ಲೇ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಸಿಹಿ ಪೊಂಗಲ್ಲು ಮಾಡಬೇಕಾಗಿರೋದ್ರಿಂದ 2 in 1 ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದನ್ನು ಹುರ್ಕೊಂಡಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಸೊ ತುಂಬ ತೆಳ್ಳಗೆ ಬೇಕಂದರೆ 4 to 5 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು 3 ಗ್ಲಾಸ್ ನೀರು ಸಾಕಾಗುತ್ತೆ. ಸೊ ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ. ಇದನ್ನು ಹಾಕಿ 3 to 4 ವಿಸಿಲ್ ನಾನು ಕೂಗಿಸ್ಕೊತೀನಿ. 10 to 15 ಮಿನಿಟ್ಸಲ್ಲಿ ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಕೂಗೋಷ್ಟೊತ್ತಿಗೆ ನಾನು ಖಾರ ಪೊಂಗಲ್ಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ. 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಸ್ವಲ್ಪ ಕಾಯಿ ತುರಿ ಮತ್ತು ಕರಿಬೇವು ಮತ್ತು ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಆಮೇಲೆ ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಒಂದು ಅರ್ಧ ತುಂಡಷ್ಟು ಚೆನ್ನಾಗಿ ಚಚ್ಚಿರೋ ಶುಂಠಿ. ಇಷ್ಟು ಐಟಮ್ನ ತೊಗೊತಾ ಇದ್ದೀನಿ. ಇಷ್ಟೇ ಐಟಮ್ ಸಾಕು, ಈಸಿಯಾಗಿ ರೆಡಿ ಮಾಡ್ಕೊಬೋದು. ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊತಾ ಇದ್ದೀನಿ. ಅದು ಕಾದಾದಮೇಲೆ ಜೀರಿಗೆ, ಮೆಣಸು ಮತ್ತು ಕಾಯಿನ ಫಸ್ಟು ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊಬೇಕು. ಅದು ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಹುರ್ಕೊಬೇಕು. ಇದಾದಮೇಲೆ ಇದಕ್ಕೆ ಎಕ್ಸೆಪ್ಟ್ ಕೊತ್ತಂಬರಿನ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಐಟಮ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸಣ್ಣಗೆ ಉರಿಲೇ ಹುರ್ಕೊಳ್ಳೋದ್ರಿಂದ ಬೇಗ ಸೀದೋಗಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ಸಣ್ಣ ಉರಿಲಿ ಇಟ್ಕೊಂಡು ನಾನು ಫಸ್ಟು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು
ಅರಿಶಿನ ಹಾಕ್ಕೊತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ. ಸೊ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇದು ಒಗ್ಗರಣೆ ರೆಡಿ ಆಗೋಯ್ತು. ಇದನ್ನು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅಕ್ಕಿ ಮತ್ತು ಹೆಸರುಬೇಳೆ, ಅದಕ್ಕೆ ಹಾಕಿ ಕಲಿಸ್ಕೊಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಿರಬೇಕು. ನಮಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಬಿಸಿನೀರು ಮಾತ್ರ ಹಾಕ್ಕೊಬೇಕು. ನನಗೆ ತೆಳುಗಿದ್ರೇ ಇಷ್ಟ, ಸೊ ನಾನು ಅದಕ್ಕೆ ಫಸ್ಟೇ ಜಾಸ್ತಿ ನೀರು ಹಾಕಿ ಕೂಗಿಸಿದ್ದೆ. ಇದರಲ್ಲಿ ಒಂದು ಸ್ವಲ್ಪನ ನಾನು ಸಿಹಿ ಪೊಂಗಲ್ಗೆ ಅಂತ ಎತ್ತಿಕೊಂಡಿದ್ದೀನಿ. ಮತ್ತು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಂಡು ತಿರ್ಕೊತಾ ಇದ್ದೀನಿ. ಕಲ್ಲರು ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ಹಾಗೇ ಇತ್ತು, ಸಖತ್ತಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಇವಾಗ ಸಿಹಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಫಸ್ಟು ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಭಾಗನ ನಾನು ಸಿಹಿ ಪೊಂಗಲ್ಗೆ ಅಂತ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಅದಾದಮೇಲೆ ನಾವು ಬೆಲ್ಲನ ಹಾಕ್ಕೊಬೇಕಾಗುತ್ತೆ. ನಾನು ಒಂದು ಅರ್ಧ ಹೋಳಷ್ಟು ಬೆಲ್ಲನ ಹಾಕ್ಕೊಂಡಿದ್ದೆ, ಸಿಹಿ ಜಾಸ್ತಿ ಆಗುತ್ತೆ ಅಂತ. ತುಂಬ ಜಾಸ್ತಿ ಪೊಂಗಲ್ ಮಾಡ್ತಿಲ್ಲ, ಯಾಕಂದರೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದ್ರಿಂದ ಒಂದು ಸ್ವಲ್ಪ ಮನೆಗೆ ಮಟ್ಟಿಗೆ ಮಾಡ್ಕೊತಾ ಇದ್ದೆ. ಸೊ ಬೆಲ್ಲ ಎಲ್ಲ ಕರಗಾದ್ಮೇಲೆ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ತಾ ಇರೋಂಗೆ ಆ ಘಮ ಮನೆ ತುಂಬ ಹರಡುತ್ತೆ. ಸೊ ಇದಾದಮೇಲೆ ನಾನು ಸ್ವಲ್ಪ ಕೊಬ್ಬರಿನ ಯೂಸ್ ಮಾಡ್ತೀನಿ ಪೊಂಗಲ್ಗೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕೊಬ್ಬರಿ ಎಲ್ಲ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ನಾನು ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಸೊ ಬೇಗ ಟಿಫನ್ ರೆಡಿ ಆಯಿತು. ಎರಡು ತುಂಬಾ ಚೆನ್ನಾಗಿತ್ತು. ನನಗಂತೂ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪೊಂಗಲ್ಲು, ಅದ್ರ ಥರನೇ ಫೀಲ್ ಆಯಿತು. ಸೊ ಇದಾದಮೇಲೆ ನಮ್ಮ ಹಸ್ಬೆಂಡು ಹೊಲ್ದ ಹತ್ರ ಪೂಜೆ ಮಾಡ್ತಾರೆ, ಊರವರೆಲ್ಲ ಸೇರಿಕೊಂಡು. ಸೊ ಅಲ್ಲಿಗೆ ಹೋಗಿದ್ರು. ನಮ್ಮ ಊರಿನ ಹಿರಿಯಕರು ಹೇಳಿದ್ದಾರೆ ಏನಕ್ಕೆ ಪೂಜೆ ಮಾಡ್ತೀವಿ ಅಂತ, ಕೇಳಿಸ್ಕೊಳ್ಳೋಣ ಬನ್ನಿ. ಅಂದರೆ ಗಂಗಾಧರ ನೆನ್ಕೊಂಡು ದನಗಳೆಲ್ಲ ಖುಷಿಯಾಗಿ ಮೈ ತೊಳಸ್ಕೊಂಡು ಕ್ಲೀನಾಗಿ ಅನ್ನ ಮೇದಿ ಚೆನ್ನಾಗಿ ಇಲ್ಲಿ ಬೆಂಕಿ ಆರಬೇಕು, ಸುತ್ತಾಡಬೇಕು. ಆಮೇಲೆ ಈ ಸಂಕ್ರಾಂತಿ ಅಂದರೆ ಏನಂದರೆ ದನಗಳು ಕೆಲವು ಟೈಮ್ನಲ್ಲಿ ಫಲ ಆಗಿರಲ್ಲ, ಅವಾಗ ಗಂಗಾಧರನ್ನ ನೆನೆಸ್ಕೊಂಡು ಜೋಡಿ ಕೋಳಿ ಕುಯ್ತೀವಿ. ಸ್ವಾಮಿ ನಮ್ಮಪ್ಪ ಏನೋ ಒಂದು ಅರಕೆ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಸ್ವಾಮಿ ನಮಗೆ ಒಂದು ಗರ್ಭ ನಿಲ್ಲುವಂಗೆ ರೆಡಿ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತ ಅರಕೆ ಮಾಡಿಕೊಂಡು ಈಗ ಗಂಗಾಧರನ ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದೀವಿ. ಅವು ಎರ್ಸಿ ಹಾಕಿರ್ತಾರಲ್ಲ ಅದೇ ಒಂಥರ ಖುಷಿ, ಅವಕ್ಕೆ ಪಿ ಕಟ್ಟಿರ್ತಾರ ಹಿಂಗೆ, ಅದೇ ಒಂಥರ ಖುಷಿ. ಅದು ಒಂದು ವರ್ಷಕ್ಕೆ ಒಂದೇ ಸತಿ ಬರೋದು, ಅದನ್ನೆಲ್ಲ ಬರಲ್ಲ, ವರ್ಷಕ್ಕೆ ಒಂದೇ ಸತಿನೇ. ಅದು ಚುಂಚನಗಿರಿಲಿ ಗಂಗಾಧರ ಇದ್ದಾನೆ, ಎಲ್ಲೇಳು ಚುಂಚನಗಿರಿಲಿ ಬೆಟ್ಟದಲ್ಲಿ ಅವನೇ. ಎಡೆ ಇರೋನು ಭೈರವ, ಮೇಲ್ಗಡೆ ಇರೋನು ಗಂಗಾಧರ, ಬೆಟ್ಟದಲ್ಲಿರೋನು. ಆ ಗಂಗಾಧರನ ನೆನಪಿಗೋಸ್ಕರ ಇದು ಪೂಜೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ಈ ಮಂಟಪ ಮಾಡಿರೋದು ಏಕೆ ಅಂದರೆ ಅದು ಹಸು, ಇದು ಕರು. ಅದು ಹಸು, ಇದು ಕರು. ನೋಡಿ ಈಗ ಈ ಥರ ಮಾಡಿ ನಾವು ಊರಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮ. ಆಮೇಲೆ ಸಿಹಿ ಪೊಂಗಲ್ಲು ತಿಂದ್ಕೊಂಡು, ಈ ಹಬ್ಬದಲ್ಲಿ ಪೊಂಗಲ್ ತಿನ್ನೇಬೇಕು. ಒಂದು ಸ್ವಲ್ಪ ಭಜನೆ ಹೇಳ್ಕೊಂಡು ಊರಲ್ಲಿ 1 ತಿಂಗಳು ಭಜನೆ ಮಾಡ್ತಾರೆ. ಒಂದು ಬೆಳಗ್ಗೆ ಹೊತ್ತು 6 ಗಂಟೆಗೆ ಗಡ್ಗಂಬ ಹಿಡ್ಕೊಂಡು ಮನೆ ತಕ್ಕ ಹೋಗಿ ಪೂಜೆ ಮಾಡಿಸಿ ಭಜನೆ ಹಾರ್ಮನಿ ಹಿಂಗೆ ಅಂದ್ಕೊಂಡು ಹಾರ್ಮನಿ ಹಾಡು ಹೇಳ್ಕೊಂಡು ಬರೋದು. ಇದು ನಮ್ಮ ಹಿಂದಿನ ಪದ್ಧತಿಯೇ ನಡೀತಾ ಇದೆ ಅಷ್ಟೇ. ಸೊ ಕೇಳಿಸ್ಕೊಂಡ್ರಲ್ಲ, ಪ್ರತಿಯೊಂದು ಹಬ್ಬದಿಂದೇನೂ ಒಂದೊಂದು ಕತೆ ಇದ್ದೇ ಇರುತ್ತೆ. ನಾನು ಫಸ್ಟ್ ಟೈಮ್ ಈ ಕಥೆನ ಕೇಳ್ತಾ ಇರೋದು, ತುಂಬ ಖುಷಿ ಆಯಿತು. ಇದಾದಮೇಲೆ ನಾವು ನಮ್ಮ ಸೋನಿಗೆ ರೆಡಿ ಮಾಡೋಣ ಅಂತ ಬಂದ್ವಿ. ಫಸ್ಟು ನೀಲಿ ಬಣ್ಣನ ಕೊಂಬು ಮತ್ತು ದೇಹಕ್ಕೆ ಹಚ್ತಾಯಿದ್ದೀವಿ, ಯಾಕಂದರೆ ನೊಣ ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಹುಳಗಳೆಲ್ಲ ಇರ್ತದೆ, ಅದೆಲ್ಲ ಬರಬಾರ್ದು ಅಂತ ಹೊಡಿತೀವಿ. ಆ್ಯಂಡ್ ಮೇನ್ ರೀಸನ್ ಹೇಳಬೇಕಂದ್ರೆ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಹಸುಗಳ ಮೇಲೆ ಬೀಳಬಾರ್ದು ಅಂತ ಈ ಹಬ್ಬದಲ್ಲಿ ಕೊಂಬು ಮತ್ತು ದೇಹಕ್ಕೆಲ್ಲ ನೀಲಿ ಬಣ್ಣನ ಹಚ್ತೀವಿ. ಸೊ ಅವಳಿಗೆ ನೀಲಿ ಬಣ್ಣನೆಲ್ಲ ಹಚ್ಚಿ ಫುಲ್ಲು ರೆಡಿ ಮಾಡ್ತಾಯಿದ್ವಿ. ಅವಳ ಕೊಂಬು ತುಂಬ ಚೆನ್ನಾಗಿರೋದ್ರಿಂದ ಅದಕ್ಕೋಸ್ಕರ 2 ಕೊಂಬು ಇಡ್ತಾರಲ್ಲ, ಅದನ್ನು ಇವ್ರು ತಂದಿದ್ರು. ಅದನ್ನೆಲ್ಲ ಕರೆಕ್ಟಾಗಿ ಕಟ್ಟಿ ಎಲ್ಲೂ ಬೀಳಬಾರ್ದು ಅಂತ ಇದು ಮಾಡ್ತಾಯಿದ್ರು. ಅದಾದಮೇಲೆ ಅವಳಿಗೆ ಕಾಲ್ಗೆ ಹೆಜ್ಜೆ ಕಟ್ತಾಯಿದ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ರಾಣಿಗಳು ಮನೇಲಿರೋದ್ರಿಂದ ಅವುಗಳಿಗೆ ಅಲಂಕಾರ ಮಾಡೋದೇ ಒಂಥರ ಖುಷಿ, ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ ಅನ್ಬೋದು. ತುಂಬ ಚಂದ ಮುದ್ದಾಗಿ ಕಾಣಿಸ್ತಾ ಇದ್ಲು, ಹೇಳಬೇಕು ಅಂದರೆ ತುಂಬ ಮುದ್ದು ಕಾಣಿಸ್ತಿದ್ಲು. ಮತ್ತು ಕನಕಾಂಬರ ಮತ್ತು ಮಲ್ಲಿಗೆ ಹೂವು ತಂದಿದ್ವಿ ಕೊಂಬಿಗೆ ಹಾಕೋಣ ಅಂತ. ಅದನ್ನು ಹಾಕಿದ್ಮೇಲೆ ಅವಳ ಲಕ್ಷಣ ಇನ್ನೂ ಡಬಲ್ ಆಯಿತು ಅಂತ ಹೇಳ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹೂವಿನ ಅಲಂಕಾರನೇ ಚಂದ ಅಲ್ವಾ, ಅದಕ್ಕೋಸ್ಕರ ಹೂವನ್ನ ತೊಗೊಬಂದಿದ್ವಿ.
ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹೇಳ್ಬೇಕಂದ್ರೆ ನನ್ನದೇ ದೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಷ್ಟು ಸಲ ದೃಷ್ಟಿ ತೆಗೆದಿದ್ದೀನೋ ಗೊತ್ತಿಲ್ಲ ಅವಳಿಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ಲ ಅಂತ. ಪ್ರತಿಯೊಬ್ಬರೂ ಫೋಟೋ ತೊಗೊಂಡಿದ್ದಾರೆ ಇವಳ ಹತ್ರ ಬಂದು, ಚೆನ್ನಾಗಿ ಕಾಣಿಸ್ತಿದ್ದಾರೆ, ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫುಲ್ ದೃಷ್ಟಿ ಆಗಿಬಿಟ್ಟಿರುತ್ತೆ. ನೋಡಿ ಇವಾಗ ಹೇಗೆ ನಡ್ಕೊಂಬರ್ತಾ ಇದ್ದಾಳೆ ಅಂತ. ಫುಲ್ ರೆಡಿ ಆದಮೇಲೆ ಹಾರ ಒಂದು ಹಾಕಿರಲಿಲ್ಲ ಅಷ್ಟೇ, ಎಲ್ಲ ರೆಡಿ ಮಾಡಿ ಇನ್ನೇನು ಅಲ್ಲಿ ಸ್ವಲ್ಪ ಫೋಟೋಶೂಟು ವೀಡಿಯೋನೆಲ್ಲ ತೊಗೊಂಡು ಕಿಚಾಯಿಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಆಚೆ ಕರ್ಕೊಂಬಂದ್ವಿ. 1/4 kg ಹಾಕಿರೋದ್ರಿಂದ ಫುಲ್ ಸೌಂಡ್ ಮಾಡ್ಕೊಂಡು ಬರ್ತಾಯಿದ್ಲು. ಅವಳು ಬರ್ತಾಯಿದ್ರೆ ಎಲ್ಲ ನೋಡೋ ಥರ ಇರ್ತಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಫುಲ್ ಅಲ್ಲಿ ರಂಗೋಲಿ ಹತ್ರ ಇರೋದ್ರಿಂದ ಒಂದು ಫೋಟೋ ತೊಗೊಂಡೆ ಹಂಗೆ ನಾನು. ಚೆನ್ನಾಗಿ ಕಾಣಿಸ್ತಿದ್ಲು. ಚಿಕ್ಕ ಚಿಕ್ಕ ಕಣ್ಣು ಅಲ್ವಾ, ನಂಗೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಕಿಚಾಯಿಸಕ್ಕೆ ಕರ್ಕೊಂಡು ಹೋದ್ವಿ. ಇದು ನಾರ್ಮಲಾಗಿ ಮೈಸೂರು, ಮಂಡ್ಯ ಮತ್ತು ಹಳೆ ಮೈಸೂರು ಕಡೆ ಎಲ್ಲ ಇದನ್ನು ಕಿಚಾಯಿಸೋದು ಸಂಕ್ರಾಂತಿ ಹಬ್ಬಕ್ಕೆ ಇಟ್ಕೊತೀವಿ. ಏನಕ್ಕೆ ಅಂದರೆ ಈ ಚಳಿಗಾಲದಲ್ಲಿ ಹಸುಗಳ ಮೈ ಮೇಲೆಲ್ಲ ಒಂದು ಸಣ್ಣ ಪುಟ್ಟ ಹುಳ ಎಲ್ಲ ಇರುತ್ತಲ್ಲ, ಅದೆಲ್ಲ ಸತ್ತೋಗ್ತವೆ ಅಂದ್ಬಿಟ್ಟು ಕಿಚಾಯಿಸೋದನ್ನ ಇಟ್ಕೊತಾರೆ. ಮತ್ತು ವರ್ಷ ಪೂರ್ತಿ ಅವು ನಮಗೋಸ್ಕರ ದುಡ್ದಿರ್ತವೆ. ಸೊ ಅವು ಖುಷಿಗೋಸ್ಕರ ಇದನ್ನು ಮಾಡ್ತೀವಿ ಅಂತ ಹೇಳ್ಬೋದು. ನಾನು ಹೋಗಿದ್ದೆ ನೋಡೋಕ್ಕೆ, ಚೆನ್ನಾಗಿತ್ತು. ಇದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನೀವು ಎಲ್ಲಾದರೂ ಇದ್ದರೆ ಹೋಗಿ ನೋಡಿ, ಅದರ ಎಕ್ಸ್ಪೀರಿಯೆನ್ಸೇ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲ ಹಸುಗಳಿಗೂ ಡಿಫ್ರೆಂಟಾಗಿ ಅಲಂಕಾರ ಮಾಡಿ ಬಲೂನೆಲ್ಲ ಉತ್ಕೊಂಡು ಕರ್ಕೊಂಬಂದಿದ್ರು. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ವು ಎಲ್ಲವೂ. ಸೊ ಇದಾದಮೇಲೆ ನಾವು ಒನಕೆನ ದಾಟಿಸ್ಬಿಟ್ಟು ಮನೆ ಒಳಗಡೆ ಕರ್ಕೊತೀವಿ. ಸೊ ಫಸ್ಟು ಒನಕೆನ ದಾಟಿಸಿ ಅದಕ್ಕೆ ದೃಷ್ಟಿ ತೆಗಿತೀವಿ. ಯಾವುದೇ ದೃಷ್ಟಿ ಆಗಿರಬಾರ್ದು ಅಂತ ಕೆಂಪು ನೀರು ಮಾಡಿಕೊಂಡು ದೃಷ್ಟಿ ತೆಗಿತಾ ಇದ್ದೀವಿ. ಸೊ ಇದೆಲ್ಲ ಆದಮೇಲೆ ನಾವು ಬೆಳಿಗ್ಗೆ ಏನು ಪ್ರಸಾದ ಮಾಡಿಕ್ಕಿರ್ತೀವೋ ಆ ಪ್ರಸಾದನ ನೈವೇದ್ಯವಾಗಿ ಇವಾಗ ಕೊಟ್ಟು ಅವಳನ್ನ ಕಳಿಸ್ತೀವಿ. ಇದನ್ನು ಮಾಡ್ತಾ ಇರೋಂಗೆ ನನಗೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಏನಂದರೆ ಇದಕ್ಕಿದ್ದಂಗೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ನಮ್ಮ ಮನೆಗೆ ಬಂದರು. ಸರ್ಪ್ರೈಸ್ ವಿಸಿಟ್ ಥರ. ನಮಗೆ ಶಾಕ್ ಆಯಿತು, ಸಡನ್ ವಿಸಿಟ್ ಅನ್ನಿಸ್ತು. ಏನೋ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದರು. ನಂಗೆ ತುಂಬ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಅವ್ರು ನಮ್ಮ ಮನೆಗೆ ಬಂದು ಕೂಡ. ಸೊ ಹಬ್ಬದ ದಿನ ಯಾರನ್ನ ನೆಂಟರು ಮನೆಗೆ ಬಂದರೆ ಇನ್ನೂ ಖುಷಿ ಆಗುತ್ತಲ್ವ. ತುಂಬ ಖುಷಿ ಆಯಿತು. ಇವನು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗೆ ಏನು ಫೋನ್ ಆ್ಯಂಗಲ್ ಹೆಂಗೆ ಹಿಡಿಯೋದು ಅಂತೆಲ್ಲ ತೋರಿಸ್ಕೊಡ್ತಾ ಇದ್ದ ಮತ್ತು ಹೇಳ್ಸ್ಕೊತಾ ಇದ್ದ. ಇದಾದಮೇಲೆ ನಮ್ಮ ಅದಕ್ಕೆ ನನಗೆ ಎಳ್ಳು ಬೆಲ್ಲನ ಬೀರಿದ್ಲು, ಕಬ್ಬೆಲ್ಲ ತಂದಿದ್ಲು. ತುಂಬ ಖುಷಿ ಆಯಿತು, ಒಂಥರ ಹೆವಿ ಖುಷಿ ಆಯಿತು. ಇದಾದಮೇಲೆ ನಿನ್ನೆ ಇಂಟ್ರೂ ಬಂದವರೆ. ಸೊ ಅವ್ರಿಗೋಸ್ಕರ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾರ್ಮಲಾಗಿ ವಡೆಗೆ ನೆನೆ ಹಾಕಿದ್ದೆ. ಸೊ ವಡೆ ಮತ್ತು ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ವಿ. ಸೊ ನಮ್ಮ ಹಸ್ಬೆಂಡ್ ಸ್ವಲ್ಪ ನನಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅಡುಗೆ ಟೆನ್ಷನ್ಸ್ ಎಲ್ಲ ಅಷ್ಟು ತೊಗೊಳ್ಳಲ್ಲ ನಾನು. ಅವರೇ ಜಾಸ್ತಿ ನಿಭಾಯಿಸ್ಕೊಂಡ್ಬಿಡ್ತಾರೆ ಯಾರನ್ನ ಬಂದಾಗ. ಸೊ ಅವರೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ನಾನು ಹಾಗೆ ಎಳ್ಳು ಬೆಲ್ಲನೆಲ್ಲ ಬೀರ್ದೆ ಅವಳಿಗೆ. ಸೊ ಎಷ್ಟು ಇರಿ ಅಂದರೂ ಇರಲಿಲ್ಲ, ಬೆಳಗ್ಗೆ ಕೆಲಸ ಇರೋದ್ರಿಂದ ಹೋಗ್ತೀನಿ ಅಂತ ಹೋಗ್ತಾಯಿದ್ರು. ಸೊ ಇವ್ರು ಹೋದ್ಮೇಲೆ ಹಾಗೆ ನಾವು ಊಟ ಮಾಡಿಕೊಂಡು ಅವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಇಷ್ಟೇ ಆಗಿತ್ತು ಗೈಸ್. ಹಾಗೆ ರಂಗೋಲಿ ಹಾಗೆ ತೋರಿಸ್ತಾ ಇದ್ದೀನಿ, ಇಷ್ಟೊತ್ತಾದರೂ ಚೆನ್ನಾಗೇ ಇತ್ತು ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ರಂಗೋಲಿ ಮತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.